ಕ್ಯಾನ್ ಬಂದ್ಬಿಟ್ಟು ನಿಮ್ಗೆ 25ರಿಂದ 30 ಕ್ಯಾನ್ ತನಕ ಬರುತ್ತೆ. ಸಿಂಗಲ್ ಯೂಸ್ ಮಾಡಿದ್ರೆ ನಿಮ್ಗೆ ಇದು ಕುರಿ ಉಣ್ಣೆ ಕಟ್ ಮಾಡೋ ಮಿಷನ್. ನಮಗೆ ಎಷ್ಟಕ್ಕೆ ಬೇಕಷ್ಟು ಸೆಟ್ಟಿಂಗು ಮಾಡ್ಕೋಬಹುದು. 2 ಇಂಚಿನ ನೀರು ಹೊಡೆಯುತ್ತೆ ಇದು. ನೀವು 30 ಅಡಿ ಆಳದಿಂದಾನೇ ಎತ್ತಬಹುದು. ಸರ್ ಇದು ವುಡ್ ಚಿಪ್ಪರ್ ಅಂತ ಹೇಳ್ಬಿಟ್ಟು ರೇಷ್ಮೆ ಗಿಡದಲ್ಲಿ ಇವಾಗ ಕಡ್ಡಿ ಉಳ್ದಿರ್ತಾವಲ್ಲ ಅವೆಲ್ಲ ಪೌಡರ್ ಮಾಡುತ್ತೆ. ಮತ್ತೆ ತೆಂಗಿನ ಗರಿನೇ ಪೌಡರ್ ಮಾಡುತ್ತೆ, ಅಡಿಕೆ ಗರಿ. ಎಸ್ಎನ್ ಎಂಟರ್ಪ್ರೈಸಸ್ ನ ಹುಡ್ಕೊಂಡು ದಾವಣಗೆರೆ ತನಕ ಬೆಳಗಾವಿಯಿಂದ ಬಂದಿದ್ದಾರೆ. ಇವರು ಈ ಮಿಷನ್ ಅನ್ನು ಖರೀದಿ ಮಾಡಿದ್ದಾರೆ. ಇದು ರೈತರಿಗೆ 1 ಗಂಟೆ ಒಂದು ಬಕೆಟ್ ನೀರಲ್ಲಿ ಒಂದು ಬೈಕ್ ಅಥವಾ ಕಾರ್ ತೊಳಿಬಹುದು. ಇದ್ರ ಜೊತೆ ಅಡಿಕೆ ಗುಣಿಸುತ್ತ ಮಾಡಬಹುದು, ಮತ್ತೆ ಮೆಕ್ಕೆಜೋಳ ಎಲ್ಲದರಲ್ಲೂ ಹೊಡ್ಕೋಬಹುದು. ನಿಮಗೆ ಇದಕ್ಕಿಂತ ಕಮ್ಮಿ ಬೆಲೆಯಲ್ಲಿ ಯಾವ್ದಾದ್ರು ಕೊಟ್ರೆ ತಗೊಳ್ಳಿ. ಇದಕ್ಕಿಂತ ಕಮ್ಮಿ ಬೆಲೆಯಲ್ಲಿ ಕೊಡ್ಲಿಲ್ಲ ಅಂದ್ರೆ ನಮ್ಮ ಅಂಗಡಿಗೆ ಧಾರಾಳವಾಗಿ ಬರ್ಬೋದು. ಸರ್ ನಮಸ್ತೆ, ನನ್ನ ಹೆಸರು ಕವಿರಾಜ್ ಅಂತ ಹೇಳಿ, ಎಸ್ಎನ್ ಎಂಟರ್ಪ್ರೈಸಸ್ ಅಗ್ರಿದೋಸ್ತ. ನಮಸ್ತೆ, ನನ್ನ ಹೆಸರು ಅಭಿಷೇಕ್ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ವಾಟರ್ ಪಂಪ್ ಸೆಟ್ ಸಿಗುತ್ತೆ. ವಾಟರ್ ಪಂಪ್ ಸೆಟ್ ಅಂದ್ರೆ 2 ಇಂಚಿನ ನೀರು ಹೊಡೆಯುತ್ತೆ ಇದು. ನೀವು 30 ಅಡಿ ಆಳದಿಂದಾನೇ ಎತ್ತಬಹುದು. ಎತ್ತಿ 60 ಪೈಪು ಹಾಕ್ಬಹುದು ಬೇಕಿದ್ರೆ. ಇದು ನಿಮಗೆ 10,000 ಆಗುತ್ತೆ. ಇದು ಬ್ರಷ್ ಕಟ್ರ್ ಅಂತ ಹೇಳ್ಬಿಟ್ಟು ಇದು ನಿಮಗೆ ತೋಟದಲ್ಲಿ ಹುಲ್ ಕಟ್ ಮಾಡಕ್ಕೂ ಬರುತ್ತೆ, ಇವಾಗ ಅಡಿಕೆ ಗುಣಿ ಸುತ್ತ ಮಾಡಕ್ಕೂ ಬರುತ್ತೆ. ಹಾಗೆ ನೀವು ಗುಂಡಿಯಿಂದ ನೀರ್ ಎತ್ತಬೇಕಂದ್ರೆ ಇದಕ್ಕೆ ಸಪರೇಟ್ ಪಂಪು ಸಿಗುತ್ತೆ, ರೋಟೋವೇಟ್ರು ಸಿಗುತ್ತೆ, ರೋಟೋವೇಟ್ರ್ ಹಾಕ್ಬೋದು. ಇದು ನಿಮಗೆ 7,500ದಿಂದ ಸ್ಟಾರ್ಟಿಂಗ್ ರೇಟ್ ಇದೆ. 7,500ದಿಂದ ನಿಮಗೆ ಆ ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ, ಕ್ವಾಲಿಟಿ ಹಾಗೂ ಮೈಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ತಕ್ಕಂತ ರೇಟಿಗೆ ಇರುತ್ತೆ. ಮತ್ತೆ ಅಂಗಡಿ ಹತ್ರ ಬಂದ್ರೆ ಹೆಚ್ಚು ಕಮ್ಮಿ ರೇಟ್ ಹಾಕೊಡ್ತೇವೆ. ಸ್ಪ್ರೇಯರ್ ಅಂತ ಹೇಳ್ಬಿಟ್ಟು ಇದು ನಿಮಗೆ 700 HP ಇಂಜನ್ ಬರುತ್ತೆ. ಲಾಗರ್ ಅಂತ ಕಂಪ್ನಿ 22,500 ಆಗುತ್ತೆ. 100 ಮೀಟರ್ ನಾಜಲ್ ಒಂದ್ ಗನ್ ಕೊಡ್ತೀವಿ. ಇದು ಔಷಧಿ ಹೊಡೆಯಕ್ಕೂ ಬರುತ್ತೆ. ಅಡಿಕೆ ತೋಟದಲ್ಲಿ ಮತ್ತೆ ಭತ್ತದ ಗದ್ದೆಯಲ್ಲಿ ಔಷಧಿ ಹೊಡಿಬಹುದು. 300 ಮೀಟರ್ ತನಕ ಹಾಕ್ಬೋದು. ಇದು ಡಿಗ್ಗರ್ ಅಂತ ಹೇಳ್ಬಿಟ್ಟು ನಿಮಗೆ 58 cc ಇಂದ ಹಿಡಿದು 110 cc ತನಕ ಸಿಗುತ್ತೆ. 2 ಸ್ಟ್ರೋಕ್ ಮಿಷನ್. ನಿಮಗೆ 2 ಇಂಚಿಂದ ಹಿಡ್ಕೊಂಡು 12 ಇಂಚ್ ವರೆಗೂ ಗುಂಡಿ ತೆಗಿಬಹುದು. ಇದು ಆಳ ಬಂದ್ಬಿಟ್ಟು ನಿಮಗೆ 2 ಅಡಿ ಒಳಗಡೆ ಇರುತ್ತೆ. ಇದು 14,000ದಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ಇಲ್ಲಿಗೆ ಅಂಗಡಿ ಹತ್ರ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಇದು ಕುರಿ ಉಣ್ಣೆ ಕಟ್ ಮಾಡೋ ಮಿಷನ್. ನಮಗೆ ಎಷ್ಟಕ್ಕೆ ಬೇಕಷ್ಟು ಸೆಟ್ಟಿಂಗು ಮಾಡ್ಕೋಬಹುದು. ಇದು ನಿಮಗೆ 7,500 ಆಗುತ್ತೆ. ಆಯಿಲ್ ಬರುತ್ತೆ ಇದರಲ್ಲಿ, ಮತ್ತೆ ಆಯಿಲ್ ಹಾಕಕ್ಕೆ ಡಬ್ಬ ಬರುತ್ತೆ, ಎಲ್ಲ ಇಂಪ್ಲಿಮೆಂಟ್ಸ್ ಬರುತ್ತೆ ಇದರಲ್ಲಿ. ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು 3ರಿಂದ 4 ಕುರಿ ಉಣ್ಣೆ ಕಟ್ ಮಾಡಬಹುದು. ಸರ್ ಇದು ಕಾರ್ ವಾಷರ್ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ 4,500ದಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ನೀವು 1 ಗಂಟೆ ಒಂದು ಬಕೆಟ್ ನೀರಲ್ಲಿ ಒಂದು ಬೈಕ್ ಅಥವಾ ಕಾರ್ ತೊಳಿಬಹುದು. ಇದ್ರ ಜೊತೆ ಪೈಪು ಎಲ್ಲ ಕೊಡ್ತೀವಿ, ಗನ್ನು. ಇದು ಕ್ರಿಸ್ಟಾಲ್ ಅಂತ ಕಂಪ್ನಿ ಹೆಸರು, ಮತ್ತೆ STS ಅಂತ ಕಂಪ್ನಿ ಇದೆ. ಇದು ನಿಮಗೆ 4,500ದಿಂದ ಹಿಡಿದು ನಿಮಗೆ 20,000 ತನಕ ಸಿಗುತ್ತೆ. ಅಂಗಡಿ ಹತ್ರ ಬಂದು ಕಮ್ಮಿ ಆಗುತ್ತೆ. ಇದು ಚೈನ್ಸಾ ಮಿಷನ್ ಅಂತ ಹೇಳ್ಬಿಟ್ಟು ಇದು ಸೂಪರ್ ಸ್ಟೀಲ್ ಅಂತ ಸ್ಟೀಲ್ ಕಂಪ್ನಿನೂ ಸಿಗುತ್ತೆ ನಮ್ಮಲ್ಲಿ. 6,500ದಿಂದ ಹಿಡಿದು ನಿಮಗೆ 13,000 ತನಕ ಸಿಗುತ್ತೆ. ಒಳ್ಳೆ ಕಂಪ್ನಿ ಇದೆ, ಕ್ವಾಲಿಟಿ ಇದೆ. ಸರ್ ಇದು ಬ್ಯಾಟ್ರಿ ಕ್ಯಾನ್ ಅಂತ ಹೇಳ್ಬಿಟ್ಟು ನಿಮಗೆ 2 ಮೋಟರ್ ಬರುತ್ತೆ. ಮತ್ತೆ ಇದು ನಿಮಗೆ 3,000ದಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ನಿಮಗೆ ಕ್ಯಾನ್ ಬಂದ್ಬಿಟ್ಟು ನಿಮ್ಗೆ 25ರಿಂದ 30 ಕ್ಯಾನ್ ತನಕ ಬರುತ್ತೆ. ಸಿಂಗಲ್ ಯೂಸ್ ಮಾಡಿದ್ರೆ ನಿಮಗೆ 30 ಕ್ಯಾನ್ ಬರುತ್ತೆ. ಡಬಲ್ ಯೂಸ್ ಮಾಡಿದ್ರೆ ನಿಮ್ಗೆ ಒಂದು 20 ಕ್ಯಾನ್ ಬರುತ್ತೆ. ಸರ್ ಇದು ವುಡ್ ಚಿಪ್ಪರ್ ಅಂತ ಹೇಳ್ಬಿಟ್ಟು ರೇಷ್ಮೆ ಗಿಡದಲ್ಲಿ ಇವಾಗ ಕಡ್ಡಿ ಉಳ್ದಿರ್ತಾವಲ್ಲ ಅವೆಲ್ಲ ಪೌಡರ್ ಮಾಡುತ್ತೆ. ಮತ್ತೆ ತೆಂಗಿನ ಗರಿನೇ ಪೌಡರ್ ಮಾಡುತ್ತೆ, ಅಡಿಕೆ ಗರಿ ಎಲ್ಲ ಪೌಡರ್ ಮಾಡುತ್ತೆ. ಇದು ಪೆಟ್ರೋಲ್ ಇಂಜನ್. ಇದು 45,000 ಆಗುತ್ತೆ. ಅಂಗಡಿ ಹತ್ರ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ನಾವು ಹೊರಗಡೆ ತೋರಿಸ್ದಂಗೆ ಇದು ಚಾಪ್ ಕಟ್ರ್ ಅಂತಂದು ಇದು ನಿಮಗೆ 5 ಬ್ಲೇಡ್ ಬರುತ್ತೆ. ಇದು ಚಾಪ್ ಕಟ್ರ್ ಅಂತ ಹೇಳ್ಬಿಟ್ಟು ಇದು 5 ಬ್ಲೇಡ್ ಬರುತ್ತೆ. ನಿಮಗೆ 3 HP ಮೋಟರ್, ಸಿಂಗಲ್ ಪೇಸ್ ಬರುತ್ತೆ. ಹಸಿ ಹುಲ್ಲು ಒಣ ಹುಲ್ಲು 2 ಹೊಡಿಬಹುದು. ನಿಮಗೆ ಅದು 24,000 ಆಗುತ್ತೆ. ಅಂಗಡಿ ಹತ್ರ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಮತ್ತೆ ಬೇಬಿ ವೀಡರ್ ಅಂತ ಹೇಳ್ಬಿಟ್ಟು ಅಡಿಕೆ ಗುಣಿಸುತ್ತ ಮಾಡಬಹುದು, ಮತ್ತೆ ಮೆಕ್ಕೆಜೋಳದಲ್ಲೆಲ್ಲ ಹೊಡ್ಕೋಬಹುದು. ಸಂದಾಯದಲ್ಲಿ ಏನಿದೆ ಅದ್ರಲ್ಲೆಲ್ಲ ಹೊಡಿಬಹುದು ಮಿಷನ್. ಮತ್ತೆ ಫ್ರಂಟ್ ವೀಡರ್ ಅಂತ ಹೇಳ್ಬಿಟ್ಟು ಫ್ರಂಟ್ ವೀಡರ್ ಅಂತ ಹೇಳ್ಬಿಟ್ಟು ಅದಾದ್ರೆ ತರಕಾರಿಯಲ್ಲಿ ಹೊಡಿಬಹುದು, ಮತ್ತೆ ಅಡಿಕೆಯಲ್ಲೂ ಹೊಡ್ಕೋಬಹುದು. ಸಂದಾಯದಲ್ಲಿ ಏನಿರುತ್ತಲ್ಲ ಅದ್ರಲ್ಲೆಲ್ಲ ಹೊಡ್ಕೋಬಹುದು. 7 HP ಇಂಜನ್, ಪೆಟ್ರೋಲ್ ಇಂಜನ್. ಈಗ 26,000ದಿಂದ ಸ್ಟಾರ್ಟಿಂಗ್ ರೇಟ್ ಇದೆ. 26,000ದಿಂದ ಸ್ಟಾರ್ಟಿಂಗ್ ರೇಟ್ ಬಂದ್ಬಿಟ್ಟು ನಿಮಗೆ ಕೊನೆ ಆಗೋದಂದ್ರೆ 30,000-32,000 ತನಕ ಬರುತ್ತೆ. ಸರ್ ನಾನು ಬೆಳಗಾಂ ಡಿಸ್ಟಿಕ್ ಹುಕ್ಕೇರಿ ತಾಲೂಕಾ ಅವರಗೋಳದಿಂದ ಬಂದಿದ್ದೀನಿ. ನನ್ನ ಹೆಸರು ನಾರಾಯಣ ಗಣಪತಿ ಪತ್ತಾರ್ ಅಂತ. ನಾನು ಬೆಳೆಗಳಲ್ಲಿ ಕಳೆ ನಾಶಕ ಔಷಧಿ ಹೊಡೆಯೋದಕ್ಕಿಂತ
ಅದ್ರ ಬದಲು ಫ್ರಂಟ್ ರೂಟಾವಟರ್ ತೆಗೆದುಕೊಂಡು ಕಳೆ ನಾಶವನ್ನು ಮಾಡುವುದಕ್ಕೆ ಅದಕ್ಕೆ ನಾನು ದಾವಣಗೆರೆ ಈರುಳ್ಳಿ ಮಾರ್ಕೆಟ್ನಲ್ಲಿ ಬಂದಿದ್ದೀನಿ. ಅಗ್ರಿ ದೋಸ್ತ್ ಅಂತ ಎಂಟರ್ಪ್ರೈಸಸ್. ಇವರು ಏನು ನಮ್ಮ SN ಎಂಟರ್ಪ್ರೈಸಸ್ ನ ಹುಡ್ಕೊಂಡು ದಾವಣಗೆರೆ ತನಕ ಬೆಳಗಾವಿಯಿಂದ ಬಂದಿದ್ದಾರೆ. ಇವರು ಈ ಮಿಷಿನ್ ಅನ್ನು ಖರೀದಿ ಮಾಡಿದ್ದಾರೆ. ಇದು ರೈತರಿಗೆ ಸಮಯಕ್ಕೆ ಕರೆಕ್ಟ್ ಆಗಿ ಅನುಕೂಲ ಆಗೋ ರೀತಿಯಲ್ಲಿ ಸಿಗುತ್ತೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ, ಈ ತರ ಮಿಷಿನ್ ಇಡೀ ದಾವಣಗೆರೆಯಲ್ಲಿ ನೀವು ಎಲ್ಲಿ ಹುಡುಕಿದ್ರು ಕೂಡ ಈ ಟೆಕ್ನಾಲಜಿ ಇರೋಂಥ ಮಿಷಿನ್ ನಿಮಗೆ ಎಲ್ಲಿ ಸಿಗಲ್ಲ. ಆಮೇಲೆ ಕಡಿಮೆ ರೇಟ್ ಅಲ್ಲಿ ಈ ರೈತರಿಗೆ ಅನುಕೂಲ ಆಗೋ ರೇಟ್ ಅಲ್ಲಿ ಸಿಗೋದು ಕಮ್ಮಿ. ಬೇಕಾದ್ರೆ ನೀವು ಎಲ್ಲಿ ದಾವಣಗೆರೆಯಲ್ಲಿ ಎಲ್ಲಿ ಬೇಕಾದ್ರೂ ಕೇಳ್ಕೊಂಡು ಬನ್ನಿ, ನಿಮಗೆ ಇದಕ್ಕಿಂತ ಕಮ್ಮಿ ಬೆಲೆಯಲ್ಲಿ ಯಾವ್ದಾದ್ರು ಕೊಟ್ರೆ ತಗೊಳ್ಳಿ. ಇದಕ್ಕಿಂತ ಕಮ್ಮಿ ಬೆಲೆಯಲ್ಲಿ ಕೊಡ್ಲಿಲ್ಲ ಅಂದ್ರೆ ನಮ್ಮ ಅಂಗಡಿಗೆ ಧಾರಾಳವಾಗಿ ಬರ್ಬೋದು. ಇದು ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಇಳಿಸಕ್ಕೆ ಅನುಕೂಲ ಆಗ್ಲಿ ಅಂತ ತಂದಿರೋಂಥ ಮಿಷಿನ್ ಸರ್ ಇದು. ಈಗ ಮುಂಚೆ ರೈತರೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ, ಕಾಲಿಗೆ ಟವಲ್ ಕಟ್ಕೊಂಡು ತೆಂಗಿನ ಮರ ಹತ್ತಿ ತೆಂಗಿನಕಾಯಿ ಇಳಿಸ್ತಾ ಇದ್ರು. ಅದು ತುಂಬಾ ಕಷ್ಟ ಆಗ್ತಾ ಇದೆ, ತುಂಬಾ ಪ್ರಾಬ್ಲಮ್ ಆಗ್ತದೆ ಅಂತಂದು ಹೇಳಿ ಈಗ ಅಪ್ಡೇಟ್ ಆಗಿ ಇದನ್ನ ಮಿಷಿನ್ ಬಿಟ್ಟಿದ್ದಾರೆ ಹೊಸದಾಗಿ. ಆಮೇಲೆ ಇದು ತುಂಬಾ ಸೆಕ್ಯೂರಿಟಿನೂ ಇದೆ, ಆಮೇಲೆ ತುಂಬಾ ಸೇಫ್ಟಿ ಕೂಡ ಇದೆ. ಯಾವುದೇ ಭಯ ಪಡೋ ಅಂತ ಅಗತ್ಯ ಇಲ್ಲ ಈ ಮಿಷಿನ್ ಬಳಕೆ ಮಾಡಿದ್ರೆ. ಇದರಿಂದ ಒಳ್ಳೆ ನಮ್ಗೆ ಇದಾಗುತ್ತೆ. ಕಾಲಿಗೆ ಗುದ್ದೆ ಹಾಕೊಂಡು ಹತ್ತೋದಕ್ಕಿಂತ ಇದೇ ಒಳ್ಳೆ ಹೆಲ್ಪ್ ಆಗುತ್ತೆ. ಅದೇ ಇಲ್ಲಿ ತಾಣಕ್ ಬಂದಿದೀವಿ, ಚೆನ್ನಾಗಿ ಸಿಗ್ತಾವೆ ಇಲ್ಲಿ, ಅದನ್ನೇ ನೋಡಕ್ ಬಂದಿದ್ವಿ. ಇದು ಸ್ಪೇರ್ ಸಿಗುತ್ತೆ ನಮ್ಮಲ್ಲಿ. ಬ್ರಷ್ ಕಟ್ಟೋದು ಏನೇ ಆಗ್ಲಿ, ವೈರ್ ಆಗ್ಲಿ, ಟ್ಯಾಪ್ ಅಂಡ್ ಗೋ ಆಗ್ಲಿ, ಬ್ಲೇಡ್ ಆಗ್ಲಿ. ಹಾಗೆ ಮತ್ತೆ ನಮ್ಮ ಹತ್ರ ಕತ್ರಿನೂ ಸಿಗುತ್ತೆ. ಕತ್ರಿಗಳು ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ ಕತ್ರಿ. ಮತ್ತೆ ನಮ್ಮ ಹತ್ರ ಇದು ರೋಟೋವೇಟರ್ ಸಿಗುತ್ತೆ. ಬ್ರಷ್ ಕಟ್ರಿಗೆ ಅಟ್ಯಾಚ್ಮೆಂಟ್ ಗುಣಿ ಸುತ್ತ ಮಾಡಕ್ಕೆ ಅಂತ ಹೇಳಿದಲ್ಲ, ಅದ್ರದ್ದು ಇದು. ಸರ್, ನಮ್ಮ ಹುಡುಗ ಏನ್ ಈಗ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾನೆ ಅಗ್ರಿಕಲ್ಚರ್ ಸಂಬಂಧಪಟ್ಟ ವಸ್ತುಗಳಿಗೆ, ಇದಕ್ಕೆ 6 ತಿಂಗಳು ಸರ್ವಿಸ್ ಫ್ರೀ ಇರುತ್ತೆ. ಆಮೇಲೆ 6 ತಿಂಗಳು ವಾರಂಟಿ ಇರುತ್ತೆ. ಅದಲ್ಲದೆ ಮತ್ತೆ ಇಡೀ ಕರ್ನಾಟಕದಾದ್ಯಂತ ಯಾವುದೇ ಡಿಸ್ಟಿಕ್ ಇಂದ ರೈತರು ಕೂಡ ಬಂದ್ರು ಕೂಡ ಅನುಕೂಲ ಆಗೋ ರೇಟ್ ಅಲ್ಲಿ ನಾವು ವಸ್ತುಗಳನ್ನ ಕೊಡ್ತೀವಿ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ. ಆದ್ರೆ ಒಂದು ವಿಶೇಷ ಏನಂದ್ರೆ, ಅವರು ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಟ್ರಾನ್ಸ್ಪೋರ್ಟ್ ಏನಿರುತ್ತಲ್ಲ, ಆ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಬರ್ಸಿದ್ರೆ ಸಾಕು, ನಾವು ಅವ್ರಿಗೆ ಅನುಕೂಲ ಆಗೋ ರೇಟಲ್ಲಿ ಮಾರ್ಕೆಟಿಗೆ ಏನ್ ನಿಯಮಿತ ಬೆಲೆ ಏನಿದೆ ಆ ಬೆಲೆಗಿಂತ ಕಮ್ಮಿ ರೇಟಲ್ಲಿ ನಾವು ಸಪ್ಲೈ ಕೊಡ್ತೀವಿ.